Hello guys, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ನಿಮ್ಗೆ ಹೇಳ್ಬೇಕಂದ್ರೆ ನಾವಿವಾಗ ಇಲ್ಲಿ ಯಾವುದೋ ಒಂದು ಊರಿಗೆ ಬಂದಿದ್ದೀವಿ ಕೆಲ್ಸಕ್ಕಂತ. ಇಲ್ಲೊಂದು ಪೂಜೆ ಇತ್ತು ವಾಡಿ ಹತ್ರ. ಈಗ ನಾವೊಂದು ಗುಡಿಗೆ ಬಂದಿದ್ದೀವಿ, ಟೆಂಪಲ್ಗೆ. ಆದರೆ ಈ ಟೆಂಪಲ್ಗೆ ಎಂಥ ಫೇಮಸ್ ಟೆಂಪಲ್ ನಿಮಗಿನ್ನೂ ಗೊತ್ತಿರಲಿಲ್ಲ. ಇವತ್ತು ಆ ಟೆಂಪಲ್ ಬಗ್ಗೆ ನಿಮಗೆಲ್ಲ ಕ್ಲಿಯರಾಗಿ ತಿಳಿಸ್ತೀನಿ, ಓಕೆ? ಇಲ್ಲಿ ನಮ್ಮ ಅಣ್ಣ ನಮ್ಮ ರಾಯಚೂರಿಂದ ಬಂದಿದ್ದಾರೆ. ಹಲೋ ಗೈಸ್. ನಮ್ಮ ಅಣ್ಣ ರಾಯಚೂರಿಂದ ಬಂದಿದ್ದಾನೆ. ಸೊ ನಾವಿವಾಗ ನೋಡೋಣ ಏನೇನಾಗುತ್ತೆ ಅಂತ, ಆಮೇಲೆ ನಿಮ್ಗೆ ತೋರಿಸ್ತೀವಿ. ನೋಡಿ ಗೈಸ್, ಇವಾಗ ನಾವು ಟೆಂಪಲ್ ಹತ್ರ ಬಂದಿದ್ದೀವಿ. ಸೊ ಸೈಲೆಂಟಾಗಿರಬೇಕು, ಒಂದು ಸ್ವಲ್ಪ ಸೌಂಡ್ ಮಾಡೋಂಗಿಲ್ಲ. ಹೋಗ್ತಾ ಇದ್ದೀವಿ ಸ್ಟೆಪ್ಸಿಂದ. ನೀವು ನೋಡಿರ್ಬೋದು ನಮ್ಮ ಈ ದೇವಿ. ನಿಮ್ಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಎಂಥ ದೇವಿ ಅಂತ. ಇವಾಗ ನೀವು ನೋಡ್ಬೋದು ಈ ನಮ್ಮ ಟೆಂಪಲ್. ಇವಾಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ನಮ್ಮ ಟೆಂಪಲಲ್ಲಿ ಅಲ್ಲ ನೀವು ಇವಾಗ ನೋಡ್ಬೋದು ಈ ದೇವಿ ಇರುತ್ತಲ್ಲ, ಈ ದೇವಿನ ಒಬ್ಬನು ಕಾರ್ಯಗಾರನು ತೊಗೊಂಡೋಗ್ತಿದ್ರಂತೆ. ಆದರೆ ಆ ಕಾರ್ಯಗಾರನಿಗೆ ಒಂದು ಈ ಜಾಗ ಕಾಣಿಸ್ತಂತೆ. ಅದೇ ಈ ಜಾಗ. ಈ ಜಾಗದಲ್ಲಿ ರಾಕ್ಷಸ ವಾಸವಾಗ್ತಿದ್ದಂತೆ. ಇದೇ ರಾಕ್ಷಸ ವಾಸವಾಗದ ಹತ್ರ ಬಂದ್ಬಿಟ್ಟು ಕಾರ್ಯಗಾರನು ರಾತ್ರಿ ಆಯ್ತಂತ ನಿಂತ್ಕೊತಾನಂತೆ. ಆ ಕಾರ್ಯಗಾರನ ಇಲ್ಲಿ ರಾಕ್ಷಸ ಇರುತ್ತಾನಂತೆ. ದೇವಿಗೆ ಗೊತ್ತಾಗ್ಬಿಡುತ್ತೆ ಈ ರಾಕ್ಷಸ ಇದ್ದಾನೆ ಅಂತ ಇಲ್ಲಿ. ಅದಕ್ಕೆ ದೇವಿ ಏನು ಮಾಡ್ತಾರೆ, ಒಂದು ನೈಟ್ ಇಲ್ಲೇ ಕಳೀತಾರೆ. ಆದಮೇಲೆ ಈ ಒಂದು ಗಿಡ ಇದೆಯಲ್ಲ, ತೋರಿಸ್ತೀನಿ, ಕಾಣ್ಬೋದು. ಇದೇ ಗಿಡ ದೇವಿ ರಾಕ್ಷಸವನ್ನು ಗಿಡ ಮಾಡಿದ್ದಾರೆ. ಅದೇ ಈ ಗಿಡ. ಹಾಯ್ ಗಾಯ್ಸ್, ನೋಡಿ ನಮ್ಮ ಇಂಥ ಒಳ್ಳೆ ಜಾಗ ನಿಮ್ಗೆ ಎಲ್ಲಿ ಸಿಗಲ್ಲ ಅಂತ ಇದ್ದೀನಿ. ಚೆನ್ನಾಗಿದೆ ಒಂಥರ ಬೇಕು. ನಿಮಗೆ ಕಾಣಬಹುದು. ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ, ಬೆಂಗಳೂರಿಗೆ ರಿಟರ್ನ್. ಆಮೇಲೆ ಇವಾಗ ಕೆಲ್ಸಕ್ಕಂತ ಬಂದಿದ್ದೀವಿ. ಇವಾಗ ಸ್ವಲ್ಪ ಹೊಟ್ಟೆಯಲ್ಲಿ ಪೂಜೆ ಮಾಡಿಕೊಂಡು ಹೋಗ್ಬಿಟ್ಟು ಸ್ಟೇಷನ್ಗೆ ಹೋಗ್ಬಿಟ್ಟು ಟ್ರೈನಲ್ಲಿ ಹತ್ತಬೇಕು. ಇವಾಗ ನಾವು ಊಟ ಮಾಡಬೇಕು, ಟೈಮ್ ಆಗೋಗಿದೆ. ಸೊ